ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಕರ್. ಗಡಿಯಲ್ಲೇನೋ ಆಗ್ತಿದೆಯಲ್ಲ, ಪಾಕಿಸ್ತಾನಕ್ಕೆ ಭಾರತ ಎಂಥ ಎಚ್ಚರಿಕೆ ಕೊಡ್ತಿದೆ ಅನ್ನೋ ಚರ್ಚೆಗಳು ಜೋರಾಗಿರೋ ಹೊತ್ತಲ್ಲಿ, ಅಲ್ಲಿ ಉಗ್ರರು ಓಪನ್ ಚಾಲೆಂಜ್ ಹಾಕ್ತಿರೋ ಹೊತ್ತಲ್ಲಿ ಒಂದು ಅಚ್ಚರಿಯ ಬೆಳವಣಿಗೆ. ಭಾರತದ ಆರ್ಮಿ ಚೀಫ್ ಉಪೇಂದ್ರ ದ್ವಿವೇದಿ ಅವರು ತನ್ನ ಮಿಲಿಟರಿ ಡ್ರೆಸ್ ಅಲ್ಲಿ ಹೋಗಿರೋದು ಎಲ್ಲಿಗೆ? ತಗೊಂಡ್ ಬಂದಿರುವಂತಹ ಸಂದೇಶ ಏನು? ಇತ್ತ INS ವಿಕ್ರಾಂತ್ ಬಳಿ ರಾಜನಾಥ್ ಸಿಂಗ್ ಅವರು ಎಂತಹ ಮಾತನ್ನಾಡಿದ್ದಾರೆ. POK ಬಗ್ಗೆ ಬಹುದೊಡ್ಡ ವಿಚಾರವೊಂದು ಈಗ ಮುನ್ನೆಲೆಗೆ ಬಂದಿದೆ. ಅದ್ರ ಬಗ್ಗೆ ಮೊನ್ನೆಯಿಂದ POK ಅಂತ ಮೋದಿ ರಾಜನಾಥ್ ಸಿಂಗ್ ಅವರು ಮಾತಾಡ್ತಿರುವ ಬೆನ್ನಲ್ಲೇ ಮೆಗಾ ಅಪ್ಡೇಟ್ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಭಾರತ ಹಿಂಟ್ ಕೊಡ್ತಿದೆ. ಇದನ್ನ ತುಂಬಾ ಲೈಟ್ ಆಗಿ ತಗೊಂಡಿದ್ರೆ, ಮಾತಿಗೆ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡಿದ್ರೆ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಆಪರೇಷನ್ ಸಿಂಧೂರ ಮುಗ್ದಿಲ್ಲ ಅಂತ ಯಾವ್ದನ್ನು ಹಿಂಟ್ ಕೊಟ್ಟು ಮಾಡೋಕ್ಕಾಗಲ್ಲ. ಆದ್ರೂ ಕೂಡ ಆಪರೇಷನ್ ಸಿಂಧೂರ ಮುಗ್ದಿಲ್ಲ ಅನ್ನುವಂತ ಹಿಂಟ್ ಅನ್ನಂತೂ ಭಾರತ ಕೊಟ್ಟಿದೆ. ಎನಿ ಟೈಮ್ ನಾವು ಅಟ್ಯಾಕ್ ಮಾಡಬಹುದು ಅಂತ ಅಲ್ವಾ? ಈಗ ನೋಡಿ, ಆರ್ಮಿ ಜನರಲ್ ಅಂದ್ರೆ ಚೀಫ್ ಆಫ್ ಆರ್ಮಿ ಸ್ಟಾಫ್ ಉಪೇಂದ್ರ ದ್ವಿವೇದಿ ಅವರು ತಮ್ಮ ಸ್ಪಿರಿಚುವಲ್ ಗುರು ಅವರನ್ನ ಮಿಲಿಟರಿ ಡ್ರೆಸ್ ಅಲ್ಲೇ ಹೋಗಿ ಭೇಟಿಯಾಗುವ ಮೂಲಕ ಎಲ್ಲೆಡೆ ಚರ್ಚೆಗೆ ಕಾರಣ ಆಗಿದೆ. ಮಿಲಿಟರಿ ಡ್ರೆಸ್ ಅಲ್ಲಿ ಯಾಕೆ ಹೋದ್ರು? ಅವರನ್ನ ಭೇಟಿಯಾಗೋದಿಕ್ಕೆ ಮಧ್ಯಪ್ರದೇಶದ ಚಿತ್ರಕೂಟದಲ್ಲಿ ದಿಢೀರ್ ಅಂತ ಈ ವಿಸಿಟ್ ಗಮನ ಸೆಳೆಯುತ್ತೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಅಲ್ಲಿ ಗುರುಗಳು ಹೇಳಿದಂತ ಮಾತುಗಳು ಈಗ ಚರ್ಚೆಗೆ ಕಾರಣ ಆಗಿರೋದು. ಉಪೇಂದ್ರ ದ್ವಿವೇದಿ ಅವರು ತಮ್ಮ ಸೇನೆಗೆ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಸಿಂಧೂರ ಆಪರೇಷನ್ ಅಲ್ಲಿ ಯಾರ್ಯಾರು ಸೈನಿಕರನ್ನು ಕರೆಸ್ಕೊಳ್ಳಲಾಗಿತ್ತು ಅದೇ ಸ್ಥಿತಿಯಲ್ಲಿ ಅತ್ಯಂತ ಜಾಗರೂಕತೆಯಿಂದ ಎಲ್ಲರೂ ಸಿದ್ಧವಾಗಿರಿ ಅನ್ನುವಂತ ಸಂದೇಶ ಅಮಿತ್ ಶಾ ಅವರು ಕೂಡ ಪೂಂಚ್ ಅಲ್ಲಿ ಕೊಟ್ಟು ಬಂದಿದ್ದಾರೆ. ಎನಿ ಟೈಮ್ ನಾವು ಯಾವುದೇ ಸ್ಟೆಪ್ ಅನ್ನ ತಗೊಳ್ಬೇಕಾಗಬಹುದು ಅನ್ನುವಂತಹ ಸುಳಿವು ಇದರಲ್ಲಿ ಸಿಕ್ತಿರೋದು ಒಂದ್ ಕಡೆ ಆದ್ರೆ, ಉಪೇಂದ್ರ ದ್ವಿವೇದಿ ಅವ್ರಿಗೆ ನೋಡಿ ಗುರುದಕ್ಷಿಣೆ ಕೊಡುವಂತ ಸಮಯ ಬಂದಿದೆ ಅಂತ ಅವರ ಸ್ಪಿರಿಚುವಲ್ ಗುರು ಕೇಳ್ತಾರೆ. ಏನ್ ಅವ್ರು ಕೇಳಿದಂತ ಗುರುದಕ್ಷಿಣೆ? ಇದುವರೆಗೆ ಯಾರು ಕೇಳಿರಲ್ಲ ಅಂಥದ್ದೊಂದು ದಕ್ಷಿಣೆಯನ್ನ ಕೇಳ್ತಾ ಇದ್ದೀನಿ, ಕೊಡ್ತೀರಾ ಅಂತ ಕೇಳ್ತಾರೆ. ಅದು POK, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಬೇಕು ನಮಗೆ, ಅದೇ ನಮ್ಮ ಗುರುದಕ್ಷಿಣೆ ಅಂತ ನಾನು ಭಾವಿಸ್ತೀನಿ ಅನ್ನುವ ಮಾತನ್ನ ಹೇಳ್ತಾರೆ. ಅದಕ್ಕೆ ಉಪೇಂದ್ರ ದ್ವಿವೇದಿ ಅವರು ಖಂಡಿತ ನಿಮ್ಮ ಗುರುದಕ್ಷಿಣೆ ಸಿಗತ್ತೆ ಅಂತ ಹೇಳಿ ಹೊರಡುತ್ತಾರೆ. ಗುರುಗಳು ಆಮೇಲೆ ಆಡಿದಂತ ಮಾತುಗಳೇನು? ಆರ್ಮಿ ಚೀಫ್ ಉಪೇಂದ್ರ ದ್ವಿವೇದಿ ಅವರು ನಮ್ಮ ಹತ್ರ ಇನಿಷಿಯೇಷನ್ ತಗೊಳ್ಳೋದಿಕ್ಕೆ ಬಂದಿದ್ರು. ಅಂದ್ರೆ ಒಂದು ನಾಂದಿ ಹಾಡೋದು ಅಂತಾರಲ್ಲ, ಆ ರೀತಿಯ ಒಂದು ಪ್ರಕ್ರಿಯೆಗಾಗಿ ಬಂದಿದ್ರು. ನಾನು ಅವ್ರಿಗೆ ಯಾವ ಮಂತ್ರವನ್ನ ಹೇಳಿ ಕಳಿಸಿದೀನಿ ಅಂದ್ರೆ ರಾಮ ಮಂತ್ರ. ಯಾವ ರಾಮ ಮಂತ್ರವನ್ನ ಸೀತಾ ಮಾತೆ ಹನುಮಾನನಿಗೆ ಹೇಳಿಕೊಟ್ರೋ, ಹನುಮಂತಜಿಗೆ ಹೇಳಿಕೊಟ್ರೋ, ಮತ್ತು ಆ ಮಂತ್ರದಿಂದ ಶುರುವಾದಂತಹ ಕಾರ್ಯಾಚರಣೆ ಲಂಕೆಯನ್ನ ಗೆಲ್ಲುವ ತನಕ ಸಾಗುತ್ತೋ ಆ ಮಂತ್ರವನ್ನ ನಾನು ಹೇಳಿ ಕಳಿಸಿದ್ದೀನಿ. POKಯ ನನ್ನ ದಕ್ಷಿಣೆ ಸಿಗತ್ತೆ ಅಂತ ಉಪೇಂದ್ರ ದ್ವಿವೇದಿ ಅವರು ಮಾತು ಕೊಟ್ಟಿದ್ದಾರೆ ಅನ್ನುವಂಥ ಬೆಲ್ಲರ ಕಿವಿ ನೆಟ್ಟಗಾಗುವಂತೆ ಮಾಡಿದೆ. ಹಾಗಾದ್ರೆ ಏನಾಗ್ತಿದೆ ಗಡಿಯಲ್ಲಿ ಅನ್ನೋದು. ಅಮಿತ್ ಶಾ ಅವರು ಗಡಿಗೆ ವಿಸಿಟ್ ಮಾಡಿದ್ದು ಮತ್ತು ನಾಳೆ ಮಾಕ್ ಡ್ರಿಲ್ ನಡೀತಿರೋದ್ರ ಸುತ್ತ ಈಗಾಗಲೇ ನಾವು ಬೇಕಾದಷ್ಟು ರಿಪೋರ್ಟ್ ಮಾಡಿದ್ದೀವಿ. ಮತ್ತು ನರೇಂದ್ರ ಮೋದಿ ಅವರು ವೆಸ್ಟ್ ಬೆಂಗಾಲ್ ಅಲ್ಲಿ ನಿಂತು ಏನಂದ್ರು? ಆಪರೇಷನ್ ಸಿಂಧೂರ ಮುಗಿದಿಲ್ಲ, ನೆನಪಿರಲಿ, ಮತ್ತು ಉಗ್ರರ ಹುಟ್ಟಡಗಿಸೋ ತನಕ ಅದು ಮುಗಿಯೋದು ಇಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ರು. ಶಾಂತಿ ಮಾತುಕತೆ ಮನೆಕಾಯ, ನಿಮ್ಮ ಹತ್ರ ನಾವು ಮಾತುಕತೆ ಕೂರೋ ಚಾನ್ಸೇ ಇಲ್ಲ, ದಂಡಂ ದಶಗುಣಂ ಅನ್ನುವಂತ ಉತ್ತರ ಕೊಟ್ಟಿದೆ. ಈ ಎಲ್ಲಾ ಡೀಟೇಲ್ಸ್ ನಿಮ್ ಮುಂದೆ ಇಟ್ಟಿದ್ದೀವಿ. ಇದ್ರ ಬೆನ್ನಲ್ಲೇ ಇಂಥದ್ದೊಂದು ಬೆಳವಣಿಗೆ ಆಗ್ತಿದೆ. ಆರ್ಮಿ ಚೀಫ್ ಸ್ಪಿರಿಚುವಲ್ ಗುರು ಮೀಟ್ ಆಗಿದ್ ವಿಶೇಷ ಅಲ್ಲ, ಬಟ್ ಆರ್ಮಿ ಡ್ರೆಸ್ ಅಲ್ಲಿ ಹೋಗ್ತಾರೆ. ಮತ್ತಲ್ಲಿ POK ವಿಚಾರ ಬರುತ್ತೆ, ಲಂಕೆಯನ್ನ ಗೆದ್ದ ವಿಷಯ ಬರುತ್ತೆ. ಸೊ ಕಾರ್ಯಾಚರಣೆ ಈಗ ಶುರು ಆಗ್ತಿದ್ಯಾ? ನಾಂದಿ ಮಂತ್ರ ಅಂದ್ರೆ ಅದು ಯಾವ ಮಂತ್ರ, ಯಾವುದಕ್ಕೆ ನಾಂದಿ ಅನ್ನೋದೆಲ್ಲ ಕುತೂಹಲದ ಬೆನ್ನಲ್ಲೇ INS ವಿಕ್ರಾಂತ್ ಒಳಗಿಂದ ಗುಡುಗಿದ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು ಒಂದು ಅತಿ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ. ಬಾಂಗ್ಲಾ ವಿಭಜನೆ ಸಮಯದಲ್ಲಿ ನಮ್ಮ ನೇವಿ ಅಖಾಡಕ್ಕಿಳಿದಿತ್ತು. ನೇವಿ ಅಖಾಡಕ್ಕಿಳಿತು ಅಂದ್ರೆ ಪಾಕಿಸ್ತಾನ ಛಿದ್ರ ಅಂತ ಅರ್ಥ. ಆಪರೇಷನ್ ಸಿಂಧೂರದಲ್ಲಿ ಇನ್ನು ನೇವಿಯ ಪವರ್ ಒಂದು ಸಣ್ಣ ಪರ್ಸೆಂಟ್, ಇಷ್ಟು ಕೂಡ ನಾವು ತೋರ್ಸೇ ಇಲ್ಲ. ಈಗಲೇ ನಮ್ಮ ವಾಯುಸೇನೆ ಅಬ್ಬರಕ್ಕೆ ಏನಾಗಿದೆ ಪಾಕಿಸ್ತಾನ ಅನ್ನೋದು ನೋಡಿದೀವಿ. ಆದ್ರೆ ಇನ್ನೂ ನಮ್ಮ ಅತ್ಯಂತ ಬಲಿಷ್ಠವಾದಂತಹ ನೇವಿ ಪವರ್ ಅನ್ನೇ ತೋರಿಸಿಲ್ಲ. ಬರೀ ಇದು ಲೋಕಲ್ ಪವರ್ ಅಲ್ಲ, ಗ್ಲೋಬಲ್ ಪವರ್ ಅನ್ನೋದನ್ನ ಸಾಬೀತುಪಡಿಸ್ತಾ ಇದೆ ಇಲ್ಲಿರುವಂತಹ ತಾಕತ್ತು. ಅಂಥ ತಾಕತ್ತನ್ನ ನಾವು ಹೊಂದಿದ್ದೀವಿ. ನೇವಿ ಪವರ್ ಏನಾದ್ರೂ
ಬಳಕೆಯಾದ್ರೆ ಪಾಕಿಸ್ತಾನ ಛಿದ್ರವಾಗತ್ತೆ, ಅರ್ಥಾತ್ ಹೋಳಾಗಲಿದೆ ಅನ್ನುವಂತಹ ಮಾತುಗಳನ್ನ ಇದೇ ಸಮಯದಲ್ಲಿ ಆಡಿದ್ದಾರೆ ರಾಜನಾಥ್ ಸಿಂಗ್ ಅವರು. ಇಂಡಿಯಾ is no longer just a regional power, it is becoming a global power. ನೇವಿ ಪವರ್ ಹಂಗಿದೆ ನೆನಪಿಟ್ಕೊಳ್ಳಿ ಅಂತ ಹೇಳ್ತಾರೆ. ಒಂದೇ ಒಂದು ಸಣ್ಣ ಕೆಣಕುವ ಕೆಲಸ ಮಾಡಿದ್ರು ನಮ್ಮ ನೇವಿ ಮುಂದಿನ ಕಾರ್ಯಾಚರಣೆಯನ್ನ ಕೈಗೆತ್ಕೊಳ್ಳುತ್ತೆ. ಅಂದ್ರೆ ನೆಕ್ಸ್ಟ್ ಆಪರೇಷನ್ ಸಿಂಧೂರ 2 ಏನಾದ್ರೂ ನಡೆದ್ರೆ ನಡಿಬಹುದು. ಆ ಸುಳಿವು ಈಗ ಕೊಡ್ತಾ ಇದ್ದಾರಲ್ವಾ ಎಲ್ರು ಕೂಡ. ಅದು INS ವಿಕ್ರಾಂತ್ ಇಂದ ಗುಡುಗಿರೋದು ನೇವಿ ಮೂಲಕ ನಡೆಯುತ್ತೆ ನೆಕ್ಸ್ಟ್ ಆಪರೇಷನ್, ಮತ್ತದು ಡಿಸಾಸ್ಟ್ರಸ್ ಆಗಿರುತ್ತೆ, ಪಾಕಿಸ್ತಾನವನ್ನ ಹೋಲ್ಡ್ ಮಾಡುತ್ತೆ ಅನ್ನುವಂತ ಮೆಸೇಜ್ ಈಗ ಮೊಳಗಿಸಿದ್ದಾರೆ. मैं ये बात फिर से बेहद दृढ़ता से कहना चाहता हूं कि ऑपरेशन सिंदूर अभी खत्म नहीं हुआ है, वह सिर्फ एक विराम है, एक कामा है, एक चेतावनी है. अगर पाकिस्तान ने फिर वही गलती की, यदि पाकिस्तान ने फिर वही गलती की, तो भारत का उत्तर और भी कठोर होगा और इस बार उसे संभलने का मौका भी नहीं मिलेगा. मैं इस अवसर पर यह भी कहना चाहूँगा कि इस ऑपरेशन की एक खासियत यह भी थी कि हमारी तीनों आर्म फोर्सेज ने बेहतरीन तालमेल दिखाया है. ऑपरेशन सिंदूर सिर्फ एक मिलिट्री एक्शन नहीं थे, बल्कि आतंकवाद के खिलाफ भारत का एक फ्रंटल असॉल्ट है. हम आतंकवाद के खिलाफ हर उस तरीके का इस्तेमाल करेंगे जो पाकिस्तान सोच सकता है, मगर हम उन तरीकों का भी इस्तेमाल करेंगे जो पाकिस्तान कभी सोच भी नहीं सकता. ಅಷ್ಟೇ ಅಲ್ಲ, ಪಾಕಿಸ್ತಾನಕ್ಕೊಂದು ಅತ್ಯಂತ ಕಠಿಣವಾದಂತಹ ಆದೇಶ, ಇದು ಸಂದೇಶ ಅಲ್ಲ. ಹಫೀಜ್ ಸಯೀದ್ ಮತ್ತು ಮಸೂದ್ ಅಜರ್ ನ ಒಪ್ಪಿಸ್ತಿರೋ ಇಲ್ವೋ, ಇಬ್ರು ನಿಂತ್ಕೊಂಡು ಓಪನ್ ಆಗಲ್ಲಿ ಮಾತಾಡ್ತಾರೆ. ಆತನ ಮಗ ಮತ್ತು ಈ ಪಹಲ್ಗಾಮ್ ದಾಳಿ ಮಾಸ್ಟರ್ ಮೈಂಡ್ ಭಾರತದ ವಿರುದ್ಧ ಓಪನ್ ಚಾಲೆಂಜ್ ಹಾಕ್ತಾರೆ ಮತ್ತಷ್ಟು ಕುಕೃತ್ಯ ಮಾಡೋದಕ್ಕೆ. ಮತ್ತೆ ಅದ್ರ ಬಗ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಬಂದಿದೆ, ಏನೋ ಒಂದು ಪ್ಲಾನ್ ಆಗ್ತಿದೆ ಸಿಂಧೂರದ ವಿರುದ್ಧ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಉಗ್ರರು ಏನೋ ಒಂದು ಪ್ಲಾನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಕೂಡ ಸಿಕ್ಕಿದೆ. ಇದ್ರ ಬೆನ್ನಲ್ಲೇ ಭಾರತ ಕೊಡ್ತಿರುವಂತಹ ಬಿಗ್ ಮೆಸೇಜ್ ಇದು. ಹಫೀಜ್ ಸಯೀದ್ ಮತ್ತು ಮಸೂದ್ ಅಜರ್ ನ ಒಪ್ಪಿಸ್ತಾರ ಇಲ್ವಾ? ಪಾಕಿಸ್ತಾನ ರಾಣಾನನ್ನು ಒಪ್ಪಿಸಿದೆ ಅಂದ್ಮೇಲೆ ನೀವ್ ಯಾಕೆ ಒಪ್ಸೋಕಾಗಲ್ಲ ಅನ್ನೋ ಸಂದೇಶ ಮೊನ್ನೆ ಅಷ್ಟೇ ಹೋಗಿತ್ತು. ಇದ್ರ ಬೆನ್ನಲ್ಲೇ ಒಪ್ಪಿಸ್ತಿರೋ ಇಲ್ವೋ, ಎರಡರೊಳಗ್ ಒಂದು ಹೇಳಿ, ಅಂತಿಮ ನಿರ್ಧಾರ ತಿಳಿಸಿ ಅಂತ ರಾಜನಾಥ್ ಸಿಂಗ್ ಅವರು ಕೇಳ್ತಾ ಇರೋದು. ಇವೆಲ್ಲವೂ ಕೂಡ ಗಮನ ಸೆಳಿತಾ ಇದೆ ಗಡಿಯಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ. ಒಂದ್ ಕಡೆ ಬಲೂಚಿಸ್ತಾನ, ಇನ್ನೊಂದ್ ಕಡೆ POK, ಮತ್ತೊಂದ್ ಕಡೆ ಸಿಂಧ್, ಇನ್ನೊಂದ್ ಕಡೆ ಅಫ್ಘಾನಿಸ್ತಾನದ ಯುದ್ಧ ಕಾರ್ಮೋಡ. ಆಲ್ರೆಡಿ ಅಲ್ಲಿ ಯುದ್ಧದ ಟ್ಯಾಂಕ್ಗಳು ಬಂದು ಗಡಿಯಲ್ಲಿ ನಿಂತಿರೋದು, ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಅನ್ನು ಶುರು ಮಾಡಿರೋದು. ಇಷ್ಟೆಲ್ಲ ಉದ್ವಿಗ್ನ ಆಗಿದೆ ಪರಿಸ್ಥಿತಿ, ಸಿಂಪಲ್ ಆಗಿಲ್ಲ. ಪಾಕಿಸ್ತಾನ ಎಲ್ಲವನ್ನ ಕಳ್ಕೊಂಡು ಬಟ್ಟೆ ಹರ್ಕೊಂಡಿರೋ ಹೊತ್ತಲ್ಲೇ ಅಟ್ಯಾಕ್ ಮಾಡಿದ್ರೆ ಅವ್ರಿಗೆ ರಿಟಾಲಿಯೇಟ್ ಮಾಡೋ ಶಕ್ತಿನೂ ಇರಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರೋ ಅಫ್ಘಾನಿಸ್ತಾನ ಸರಿಯಾಗಿ ಹೊಡೆಯೋದಕ್ಕೆ ಪ್ಲಾನ್ ಮಾಡಿ ಬಂದು ನಿಂತಿದೆ. ಬಲೂಚಿಸ್ತಾನ ಕೂಡ ಅದನ್ನ ಸಪೋರ್ಟ್ ಮಾಡ್ತೀವಿ, ಯುದ್ಧ ಶುರುವಾಗ್ತಿದೆ ಅನ್ನುವಂತ ಘೋಷಣೆಯನ್ನು ಅಲ್ಲಿನ ಹೋರಾಟಗಾರರು ಮೊಳಗಿಸಿದ್ದಾರೆ. ಈ ಹೊತ್ತಲ್ಲಿ ನಮ್ಮ ನೇವಿ ಆಪರೇಷನ್ ಮುಂದೆ ರುಚಿ ನೋಡ್ತೀರಿ ನೀವು ಅನ್ನುವಂತ ಸಂದೇಶ ರಾಜನಾಥ್ ಸಿಂಗ್ ಅವರು ಕೊಡ್ತಾ ಇರೋದು ಅತ್ಯಂತ ಕುತೂಹಲಕಾರಿಯಾಗಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.